ಎಲ್ಲರಿಗೂ ನಮಸ್ಕಾರ. ಲೈಫ್ ಟು ಲರ್ನ್ ಚಾನಲ್ಗೆ ಸ್ವಾಗತ. ಮಾಘ ಮಾಸದಲ್ಲಿ ಮಾಘ ಪುರಾಣವನ್ನು ಪಾರಾಯಣ ಮಾಡ್ತಾ ಇದ್ದೇವೆ. ಅಧ್ಯಾಯ 14ರಲ್ಲಿ ವಸಿಷ್ಠರು ಶಿವನು ಪಾರ್ವತಿಗೆ ತಿಳಿಸಿದಂತಹ ಬ್ರಾಹ್ಮಣ ದಂಪತಿಗಳ ಕಥೆಯನ್ನು ದಿಲೀಪರಾಜನಿಗೆ ವಿವರಿಸಿದ್ದರು. ಆಗ ದಿಲೀಪರಾಜನು ವಸಿಷ್ಠರಿಗೆ ತನ್ನ ಮನಸ್ಸಿನಲ್ಲಿ ಬಂದಂತಹ ಗೊಂದಲವನ್ನು ನಿವಾರಿಸುವಂತೆ ಕೋರಿಕೊಂಡಾಗ ವಸಿಷ್ಠರು ಇದೇ ರೀತಿಯಾದಂತಹ ಪ್ರಶ್ನೆಯನ್ನು ಸಾಕ್ಷಾತ್ ಪಾರ್ವತೀ ದೇವಿಯೇ ಪರಶಿವನಿಗೆ ಕೇಳಿದಾಗ ಶಿವನು ಉತ್ತರಿಸಿದ್ದನ್ನು ನಾನು ನಿನಗೆ ವಿವರಿಸುತ್ತೇನೆ, ಸಾವಧಾನ ಚಿತ್ತನಾಗಿ ಕೇಳು. ಅಥ ಪದ್ಮಪುರಾಣೆ ಮಾಘಮಾಸ ಮಹಾತ್ಮೆ ಪಂಚದಶೋಧ್ಯಾಯ ಶಿಷ್ಯನ ಪಶ್ಚಾತ್ತಾಪ ನಿವಾರಣೆ. ಬ್ರಾಹ್ಮಣನ ಮಗಳು ಮತ್ತು ಆಕೆಯ ಪತಿಯು ಮಾಘ ಮಾಸದ ಆಚರಣೆ ಮಾಘ ಗೌರಿ ಪೂಜೆಯ ಮೂಲಕ ಸಮಸ್ತ ದೋಷಗಳನ್ನು ಕಳೆದು ಸುಖವಾದ ಜೀವನವನ್ನು ಪಡೆದು ಮುಂದೆ ಅವರಿಗೆ ವೈಕುಂಠ ಲೋಕ ಪ್ರಾಪ್ತಿಯಾಯಿತೆಂದು ಸದಾಶಿವನು ಪಾರ್ವತೀ ದೇವಿಗೆ ತಿಳಿಸಿದಾಗ ಆಕೆ ಪುನಃ ನೀಲಕಂಠನನ್ನು ಉದ್ದೇಶಿಸಿ ಈ ರೀತಿಯಾಗಿ ಪ್ರಶ್ನಿಸುತ್ತಾಳೆ. ಸ್ವಾಮಿ, ಬ್ರಾಹ್ಮಣನ ಮಗಳ ವೃತ್ತಾಂತವನ್ನು ವಿವರವಾಗಿ ತಿಳಿಸಿದ್ದೀರಿ. ಆದರೆ ಆ ಬ್ರಾಹ್ಮಣ ಶಿಷ್ಯನು ಏನಾದನು? ಪಾಪಕರ್ಮಗಳು ಆತನನ್ನು ಬಾಧಿಸಲಿಲ್ಲವೇ? ಆತ ಯಾವ ಪರಿಸ್ಥಿತಿಯಲ್ಲಿ ಇದ್ದನು? ದಯಮಾಡಿ ಆತನ ವೃತ್ತಾಂತವನ್ನು ತಿಳಿಸಿ ಎಂದು ಪ್ರಾರ್ಥಿಸುತ್ತಾಳೆ. ಆಗ ಶಿವನು, ಆ ಶಿಷ್ಯನು ಗುರುಗಳ ಮಗಳ ಜೊತೆ ವಿಹರಿಸಿ ಆಕೆಯನ್ನು ಭೋಗಿಸಿದ್ದರಿಂದ ಘೋರ ಪಾಪ ಸುತ್ತಿಕೊಂಡಿತು. ಆಗ ಅವನಿಗೆ ತಾನು ಮಾಡಿದ ಕಾರ್ಯದಿಂದ ಪಶ್ಚಾತ್ತಾಪ ಮನಸ್ಕನಾಗಿ ಗುರುಗಳ ಬಳಿಗೆ ಹೋಗಿ ಅವರ ಪಾದಗಳ ಮೇಲೆ ಬಿದ್ದು, ಗುರುಗಳೇ, ನಾನು ಮಹಾಪಾಪದ ಕಾರ್ಯವನ್ನು ಮಾಡಿದ್ದೇನೆ. ಕ್ಷಣಿಕ ಕಾಮಕ್ಕೆ ತುತ್ತಾಗಿ ನಿಮ್ಮ ಮಗಳೊಂದಿಗೆ ರಮಿಸಿದ್ದೇನೆ. ಆದರೆ ಅದು ನನ್ನ ದೋಷವಲ್ಲ. ನಾನು ತಮ್ಮ ದೈನಂದಿನ ಪೂಜೆಗಾಗಿ ಪುಷ್ಪವನ್ನು ತರಲು ಕಾಡಿಗೆ ಹೋದಾಗ ನನಗೇ ತಿಳಿಯದೆಯೇ ಆಕೆ ನನ್ನನ್ನು ಹಿಂಬಾಲಿಸಿ ಬಂದು ತನ್ನ ಆಸೆಯನ್ನು ವ್ಯಕ್ತಪಡಿಸಿದಾಗ ನಾನು ನನ್ನ ಕಿವಿಗಳನ್ನು ಮುಚ್ಚಿಕೊಂಡು ದಯಮಾಡಿ ಇಲ್ಲಿಂದ ಹೋಗುವಂತೆ ತಿಳಿಸಿದರೂ ಸಹ ಆಕೆ ಪುನಃ ಅದೇ ರೀತಿಯಾಗಿ ಪ್ರೀತಿಯ ಮಾತನಾಡುತ್ತಾ ವಂಚಿಸಿ ಕೊನೆಗೆ ತನ್ನ ಆಸೆಯನ್ನು ಈಡೇರಿಸದಿದ್ದರೆ ಇಲ್ಲಿಯೇ ಪ್ರಾಣತ್ಯಾಗವನ್ನು ಮಾಡುವುದಾಗಿ ಹೇಳುತ್ತಾರೆ. ನನ್ನಿಂದ ಅವರು ಮರಣಿಸಿದರೆ ಗುರುನಿಂದನೆಗೆ ಒಳಪಡಬೇಕಾಗುತ್ತದೆ ಎಂಬ ಭಯದಿಂದ ಅವರ ಮನಸ್ಸಿನ ಆಸೆಯನ್ನು ಈಡೇರಿಸುವಂತಾಯಿತು. ಇದರಲ್ಲಿ ನನ್ನ ತಪ್ಪೇನೂ ಇಲ್ಲ. ಆದರೂ ಸಹ ನಾನು ಪಾಪವನ್ನು ಅನುಭವಿಸುತ್ತಾ ಇದ್ದೇನೆ. ನಾನು ಯಾವ ರೀತಿ ಈ ಪಾಪವನ್ನು ಕಳೆದುಕೊಳ್ಳಬಲ್ಲೆ? ದಯಮಾಡಿ ತಿಳಿಸಿಕೊಡಿ ಎಂದು ಪರಿಪರಿಯಾಗಿ ತನ್ನ ಗುರುಗಳಲ್ಲಿ ವಿನಮ್ರನಾಗಿ ಬೇಡಿಕೊಳ್ಳುತ್ತಾನೆ. ಶಿಷ್ಯನು ಹೇಳಿದ ಮಾತೆಲ್ಲವನ್ನ ನಂಬಿದಂತಹ ಆ ಬ್ರಾಹ್ಮಣ ತನ್ನ ಮಗಳಂತೆಯೇ ಈತನೂ ಸಹ ಪಾಪ ಮುಕ್ತನಾಗಬೇಕು. ತನ್ನ ಮಗಳು ವಂಚನೆಯಿಂದ ಮಾಡಿರುವಂತಹ ಈ ಪಾಪವನ್ನು ಹೇಗಾದರೂ ಕಳೆಯಲೇಬೇಕು ಎಂದು ಯೋಚಿಸಿ, ಶಿಷ್ಯ, ನಿನ್ನ ಮಾತನ್ನು ನಾನು ನಂಬುತ್ತೇನೆ. ನಿನ್ನ ಈ ಪಾಪಕ್ಕೆ ಖಂಡಿತವಾಗಿಯೂ ಪ್ರಾಯಶ್ಚಿತ್ತವಿದೆ. ನೀನು ಕೂಡ ಎಲ್ಲರಂತೆ ಪಾಪರಹಿತನಾಗಿ ಜೀವಿಸಬಲ್ಲೆ. ಹೇಗೆ ಅಂದರೆ, ಈಗಿಂದಲೇ ನೀನು ಗಂಗಾ ನದಿ ತೀರಕ್ಕೆ ಹೋಗಿ ಅಲ್ಲಿ ಸತತವಾಗಿ 12 ವರ್ಷಗಳ ಕಾಲ ತಪಸ್ಸನ್ನು ಆಚರಿಸು. ಆ ನಿನ್ನ ತಪಸ್ಸಿನಿಂದ ನಿನ್ನೆಲ್ಲ ಪಾಪವು ನಶಿಸಿ ಹೋಗುವುದು. ಆಗ ನೀನು ಈ ಎಲ್ಲ ಕರ್ಮಗಳಿಂದ ವಿಮುಕ್ತನಾಗುವೆ. ಗುರುಗಳ ಮಾತನ್ನು ಕೇಳುತ್ತಿದ್ದ ಹಾಗೆ ಶಿಷ್ಯನು, ಧನ್ಯೋಸ್ಮಿ ಗುರುಗಳೇ, ನಾನು ಈಗಲೇ ಗಂಗಾ ನದಿ ತೀರಕ್ಕೆ ಹೊರಡುತ್ತೇನೆ ಎಂದು ತನ್ನ ಗುರುಗಳಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ತನ್ನ ಪ್ರಯಾಣವನ್ನು ಪ್ರಾರಂಭಿಸಿದನು. ಹಾಗೆ ಪ್ರಯಾಣದಲ್ಲಿ ಅನೇಕ ಬೆಟ್ಟಗುಡ್ಡಗಳು, ಜಲತೊರೆಗಳನ್ನು ದಾಟಿ ಅರಣ್ಯದ ಮಧ್ಯಭಾಗಕ್ಕೆ ಬಂದನು. ಆ ಪ್ರದೇಶದಲ್ಲಿ ನಯನ ಮನೋಹರವಾದ ಮತ್ತು ಮನಸ್ಸಿಗೆ ಆಹ್ಲಾದವನ್ನು ಉಂಟು ಮಾಡುವಂತಹ ಸುಂದರವಾದ ದೃಶ್ಯಗಳು ಕಂಡುಬಂದವು. ಕ್ರೂರ ಮೃಗಗಳು, ಸಾಧು ಪ್ರಾಣಿಗಳು ಅನ್ಯೋನ್ಯವಾಗಿ ಒಂದೇ ಪ್ರದೇಶದಲ್ಲಿ ಓಡಾಡುತ್ತಿದ್ದವು. ಅಲ್ಲಿಯ ಪ್ರಕೃತಿಯ ರಮಣೀಯತೆ ಮನಸ್ಸಿಗೆ ಆನಂದವನ್ನು ಉಂಟು ಮಾಡಿತು. ಆ ಪ್ರದೇಶದಲ್ಲಿ ತನ್ನ ಪ್ರಯಾಣದ ಬಳಲಿಕೆಯನ್ನು ನಿವಾರಿಸಿಕೊಳ್ಳಲು ಅಲ್ಲೇ ಇದ್ದಂತಹ ವಟವೃಕ್ಷದ ಬಳಿ ಬಂದು 4 ದಿಕ್ಕುಗಳ ಕಡೆ ಕಣ್ಣಾಯಿಸಿದಾಗ ಆತನಿಗೆ ಸ್ವಲ್ಪ ದೂರದಲ್ಲಿ ಒಂದು ಆಶ್ರಮ ಕಂಡಿತು. ಹಾಗೆ ಆ ಆಶ್ರಮದತ್ತ ನಡೆದು ಬಂದು ಇಣುಕಿ ನೋಡಿದಾಗ ಅಲ್ಲಿ ಕೆಲವು ಸ್ತ್ರೀಯರು, ಪುರುಷರು, ಯುವತಿಯರು ಕಾಷಾಯ ವಸ್ತ್ರವನ್ನು ಧರಿಸಿ ಕೈಯಲ್ಲಿ ಜಪಮಾಲೆಯನ್ನು ಹಿಡಿದು ಫಲಪುಷ್ಪಗಳಿಂದ, ದೀಪಧೂಪಗಳಿಂದ ಭಗವಂತನನ್ನು ಪೂಜಿಸುತ್ತಾ ಮಾಘ ಪುರಾಣವನ್ನು ಓದುತ್ತಾ ಇದ್ದರು. ಹಾಗೆ ಮಧ್ಯದಲ್ಲಿ ವಿಷ್ಣುವಿನ ವಿಗ್ರಹದ ಮೇಲೆ ಮಂತ್ರಾಕ್ಷತೆಯನ್ನು ಹಾಕುತ್ತಾ ಹರಿಹರಿ ಎಂದು ಹೇಳುತ್ತಾ ಭಕ್ತಿಯಿಂದ ಭಗವಂತನ ಆರಾಧನೆಯಲ್ಲಿ ಮಗ್ನರಾಗಿದ್ದರು. ಆ ದೃಶ್ಯವನ್ನ ಈ ಶಿಷ್ಯನು ಕಣ್ಣಾರೆ ನೋಡಿದನು. ಪೂಜೆಯು ಮುಗಿದ ಮೇಲೆ ಎಲ್ಲರೂ ಪ್ರಸಾದವನ್ನು ಸ್ವೀಕರಿಸಿ ಆಶ್ರಮದ ಹೊರಗಡೆಯಲ್ಲಿ ಕುಳಿತಿದ್ದ ಇವನಿಗೂ ಸಹ ಪ್ರಸಾದವನ್ನು ಕೊಟ್ಟಾಗ, ಸ್ವಾಮಿ, ತಾವು ಯಾವ ವ್ರತವನ್ನು ಆಚರಿಸುತ್ತಾ ಇದ್ದೀರಾ? ಇದರ ಫಲಗಳೇನು? ಇದರಿಂದ ಮನುಷ್ಯನ ಪಾಪಗಳನ್ನು ಕಳೆಯಬಹುದೇ? ಈ ವಿವರವನ್ನು ನಾನು ತಿಳಿಯಬಹುದೇ ಎಂದು ವಿನಮ್ರದಿಂದ ಪ್ರಾರ್ಥಿಸುತ್ತಾನೆ.
ಅದಕ್ಕೆ ಉತ್ತರಿಸುತ್ತಾ ಆ ಮುನಿವರ್ಯರು ಖಂಡಿತವಾಗಿಯೂ ಎಂದು ಹೇಳಿ ತಮ್ಮ ಋಷಿವೃಂದದಲ್ಲಿ ಒಬ್ಬ ಮುನಿಕುಮಾರನನ್ನು ಕರೆದು ಈತನಿಗೆ ಮಾಘಮಾಸ ಮಹಾತ್ಮೆಯನ್ನು ವಿವರವಾಗಿ ತಿಳಿಸಿಕೊಡಿ ಎಂದು ಹೇಳಿದರು. ಆಗ ಆ ಮುನಿಕುಮಾರನು ತನ್ನ ಗುರುಗಳಿಗೆ ನಮಿಸುತ್ತಾ ಮಾಘಮಾಸದ ಮಹಾತ್ಮೆಯನ್ನು ಹೇಳಲು ಪ್ರಾರಂಭಿಸಿದನು. ವಿದ್ಯಾರ್ಥಿಯೇ, ನಾವು ಮುಖ್ಯವಾಗಿ ಈ ಮಾಘಮಾಸದಲ್ಲಿ ಮಾಡಬೇಕಾದದ್ದು ಮಾಘಮಾಸ ವ್ರತ. ಈ ವ್ರತದಿಂದ ಮನುಷ್ಯ ಜನ್ಮದಲ್ಲಿ ಅಷ್ಟೇ ಅಲ್ಲದೆ 7 ಜನ್ಮದಲ್ಲಿ ಮಾಡಿರುವಂತಹ ಪಾಪ ಕರ್ಮಗಳು ನಶಿಸಿ ಹೋಗುತ್ತವೆ. ಇಂಥದ್ದೇ ಪಾಪಗಳಿಂದ ನರಕ ಪ್ರಾಪ್ತಿಯಾಗುವಂತಿದ್ದರೂ ಸಹ ಈ ವ್ರತದಿಂದ ಅವೆಲ್ಲವೂ ಸುಂಟರ ಗಾಳಿಗೆ ತೂರಿ ಹೋಗುವಂತಹ ತರಗೆಲೆಯಂತೆ ನಶಿಸಿ ಹೋಗುತ್ತವೆ. ಅಷ್ಟೇ ಅಲ್ಲದೆ ಆ ವ್ಯಕ್ತಿಗೆ ಸನ್ನಡತೆಯುಂಟು ಮಾಡಿ ಮತ್ತೆ ಅಂತಹ ಪಾಪಕೃತ್ಯ ಮಾಡದಂತೆ ಮನಃಪರಿವರ್ತನೆಯಾಗುವುದು. ಮಾಘ ಮಾಸದ ಪ್ರಾತಃ ಕಾಲದ ನದಿ ಸ್ನಾನದಿಂದ ಶ್ರೀಹರಿಯ ಕೃಪೆಗೆ ಪಾತ್ರರಾಗುವರು. ಯಾವುದೇ ದೋಷಗಳಿಲ್ಲದೆ ಶ್ರೀಹರಿಯನ್ನ ಪೂಜಿಸುತ್ತಾ ಮಾಘ ಪುರಾಣವನ್ನು ಕೇಳುತ್ತಾ ಆ ಮಾಸ ಪೂರ್ತಿ ನದಿ ಸ್ನಾನ ಮಾಡುವವರಿಗೆ ವೈಕುಂಠ ಪ್ರಾಪ್ತಿಯಾಗುತ್ತದೆ. ಹಾಗೆ ಮಾಡದೆ ಸುಳ್ಳು ಹೇಳುವವರು, ಕಳ್ಳತನ ಮಾಡುವವರು, ಗುರುನಿಂದನೆ ಮಾಡಿದವರೆಲ್ಲರೂ ಸಹ ಬ್ರಹ್ಮಹತ್ಯೆ ಮಾಡಿದ್ದಕ್ಕೆ ಸಮಾನರಾಗುತ್ತಾರೆ. ಆದ್ದರಿಂದ ನಾನು ಆಗಲೇ ಹೇಳಿದಂತಹ ಯಾವುದೇ ಒಂದು ಪಾಪವಿದ್ದರೂ ಸಹ ಈ ಮಾಘ ಮಾಸ ಆಚರಣೆಯಿಂದ ನಶಿಸಿ ಹೋಗುತ್ತದೆ. ಆದ್ದರಿಂದ ನಾವೆಲ್ಲರೂ ಮಾಘ ಮಾಸ ವ್ರತವನ್ನು ಶ್ರದ್ಧಾಭಕ್ತಿಯಿಂದ ಆಚರಿಸುತ್ತಾ ಇದ್ದೇವೆ. ಮಾಘ ಮಾಸ ಪ್ರಾರಂಭವಾದೊಡನೆ ಸೂರ್ಯನು ಉದಯಿಸುವ ಹೊತ್ತಿಗೆ ನದಿಯಲ್ಲಿ ಸ್ನಾನವನ್ನು ಮಾಡಿ ಸೂರ್ಯನಿಗೆ ನಮಸ್ಕರಿಸಿ ಅರ್ಘ್ಯವನ್ನು ಕೊಡಬೇಕು. ನಂತರ ಶ್ರೀಹರಿಯ ದರ್ಶನವನ್ನು ಪಡೆದು ತೀರ್ಥ ಪ್ರಸಾದವನ್ನು ಸ್ವೀಕರಿಸಬೇಕು. ಈ ರೀತಿಯಾಗಿ 1 ತಿಂಗಳು ಯಾವ ಮನುಷ್ಯನು ಶ್ರದ್ಧಾಭಕ್ತಿಯಿಂದ ಈ ವ್ರತಾಚರಣೆಯನ್ನು ಮಾಡುತ್ತಾನೋ ಅವನಿಗೆ ಅಶ್ವಮೇಧ ಯಾಗದ ಫಲ ಸಿಗುತ್ತದೆ. ಮಾಘ ಮಾಸದ ಅಧಿದೇವತೆ ಶ್ರೀಹರಿ. ಆದ್ದರಿಂದ ಈ ಮಾಸದಲ್ಲಿ ಮಾಡುವ ವ್ರತಾಚರಣೆಯ ಫಲಗಳನ್ನು ಕೊಡುವವನು ಆತನೇ ಆಗಿರುತ್ತಾನೆ. ಆದ್ದರಿಂದ ಈ 1 ತಿಂಗಳು ಆ ವೈಕುಂಠವಾಸಿಯಾದಂತಹ ಶ್ರೀಹರಿಯನ್ನು ಆರಾಧಿಸಬೇಕು. ನದಿ ತೀರದಲ್ಲಿ ವಿಷ್ಣುವಿನ ದೇವಾಲಯವಿಲ್ಲದಿದ್ದರೆ ವಿಷ್ಣುವಿನ ವಿಗ್ರಹ ಅಥವಾ ಚಿತ್ರವನ್ನು ತೆಗೆದುಕೊಂಡು ಹೋಗಿ ನದಿ ತೀರದಲ್ಲಿ ಇಟ್ಟು ಸ್ನಾನಾನಂತರ ವಿಷ್ಣುವನ್ನು ತುಳಸಿ ಮೊದಲಾದ ಪುಷ್ಪಗಳಿಂದ ಅರ್ಚಿಸಿ ಧೂಪದೀಪಗಳಿಂದ ಆರಾಧಿಸಿ ಫಲತಾಂಬೂಲಗಳನ್ನು ಅರ್ಪಿಸಿ ಮಾಘ ಪುರಾಣವನ್ನು ಶ್ರವಣ ಮಾಡಬೇಕು. ಈ ರೀತಿಯಾಗಿ 1 ತಿಂಗಳ ಕಾಲ ಮಾಡಿ ಮಾಸದ ಕೊನೆಯಲ್ಲಿ ಒಬ್ಬ ಬಡ ಬ್ರಾಹ್ಮಣನಿಗೆ ವಸ್ತ್ರ, ಧನ, ಕನಕ ಸಹಿತವಾಗಿ ತಾಂಬೂಲವನ್ನು ಕೊಟ್ಟು ಸಂತೃಪ್ತಿಯಾಗಿ ಆತನಿಗೆ ಭೋಜನವನ್ನು ಬಡಿಸಬೇಕು. ಇದರಿಂದಾಗಿ ಕೋಟ್ಯಾನು ದೇವತೆಗಳು ಸಂತೃಪ್ತರಾಗುತ್ತಾರೆ. ಈಗ ಇನ್ನು ಕೆಲವು ದಿನಗಳಷ್ಟೇ ಇದೆ. ಇನ್ನು ಕೊನೆಯ ಕೆಲವು ದಿನಗಳಾದರೂ ನಿಷ್ಠೆಯಿಂದ ಮಾಘ ಮಾಸವನ್ನು ಆಚರಿಸು ಎಂದು ಮುನಿಕುಮಾರನು ಆ ಬ್ರಾಹ್ಮಣನ ಶಿಷ್ಯನಿಗೆ ಹೇಳುತ್ತಾನೆ. ಅಂತೆಯೇ ಶಿಷ್ಯನು ಆ ಆಶ್ರಮದಲ್ಲಿಯೇ ಇದ್ದು ಮಾಘ ಮಾಸದ ವ್ರತಾಚರಣೆಯನ್ನು ಮಾಡಿ ನಂತರ ಗಂಗಾ ನದಿ ತೀರಕ್ಕೆ ಹೋಗಿ 12 ವರ್ಷಗಳ ಕಾಲ ತಪಸ್ಸನ್ನು ಆಚರಿಸಿ ಶ್ರೀಹರಿಯ ಕೃಪೆಗೆ ಪಾತ್ರನಾಗಿ ಮುಂದೆ ಸುಖವಾಗಿ ಜೀವಿಸಿದನು. ಪಾರ್ವತಿ, ಈಗ ನಿನ್ನ ಸಂಶಯ ನಿವಾರಣೆಯಾಯಿತೆ. ಮಾಘ ಮಾಸದ ಆಚರಣೆ ಎಂತಹದ್ದೇ ಪಾಪಕರ್ಮಗಳಿದ್ದರೂ ನಿವಾರಣೆಯನ್ನು ಮಾಡುವಂಥದ್ದು. ಆದರೆ ಅದನ್ನು ಶ್ರದ್ಧಾಭಕ್ತಿಯಿಂದ ಆಚರಿಸುವ ಮನಸ್ಸಿರಬೇಕು ಅಷ್ಟೇ. ಇತಿ ಪದ್ಮಪುರಾಣೆ ಮಾಘ ಮಾಸ ಮಹಾತ್ಮೆ ಪಂಚದಶೋಧ್ಯಾಯ. ಮತ್ತೆ ಮುಂದಿನ ಪಾರಾಯಣದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಸಮಸ್ತ ಲೋಕ ಸುಖಿನೋ ಭವಂತು.